ಹಾಯ್ ಸ್ನೇಹಿತರೆ, ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಒಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ಹೆಸರುಬೇಳೆ ಚಕ್ಲಿ ಜೊತೆಗೆ ಬಂದಿದ್ದೀನಿ. ಬನ್ನಿ, ಚಕ್ಲಿ ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಬಾಯಲ್ಲಿಟ್ರೆ ಕರ್ಗಂಗವೆ ನೋಡಿ. ಈಗ ಚಕ್ಲಿ ಮಾಡೋಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ. 3/4 ಲೋಟ ಹೆಸರುಬೇಳೆ, 1/4 ಲೋಟ ಉದ್ದಿನಬೇಳೆ, ಇಂಗು, ಅಕ್ಕಿ ಹಿಟ್ಟು ಚಕ್ಲಿ ಮಾಡೋಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ಜೀರಿಗೆ ತೊಗೊಂಡಿದ್ದೀನಿ 1 ಸ್ಪೂನು, ಎಳ್ಳು ತೊಗೊಂಡಿದ್ದೀನಿ 1 ಸ್ಪೂನು, ತುರ್ಕು ತೊಗೊಂಡಿದ್ದೀನಿ ಖಾರಕ್ಕೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಎಣ್ಣೆ ತೊಗೊಂಡಿದ್ದೀನಿ. ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು, ಎಣ್ಣೆ. ಇದಕ್ಕೆ ಬೆಣ್ಣೆನೂ ಬೇಡ, ತುಪ್ಪನೂ ಬೇಡ ಕಲಸೋಕ್ಕೆ. ಬರೀ ಹಾಗೇ ಕಲಿಸ್ಕೊಂಡು ಮಾಡಿದ್ರೆ ನೋಡಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಹೆಸರುಬೇಳೆ ತೊಳ್ಕೊಂಡು, ಹೆಸರುಬೇಳೆ ಉದ್ದಿನಬೇಳೆ ಎರಡನ್ನೂ ಈಗ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ನೀರು ಎಷ್ಟು ಹಾಕಿದ್ದೀನಿ ಮೆಜರ್ಮೆಂಟ್ ಹೇಳ್ತೀನಿ. 2/4 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಅದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಕೋಬೇಕಾಗುತ್ತೆ. ಹೆಸರುಬೇಳೆ ಚೆನ್ನಾಗಿ ತೊಳ್ಕೊಬೇಕು. ಹೆಸರುಬೇಳೆ ಉದ್ದಿನಬೇಳೆನ ಪೌಡ್ರ್ ಇರುತ್ತೆ. ಹಾಗಾಗಿ ಅದು ನೀರು ಕುದಿಯೋಕೆ ಇಟ್ಬಿಟ್ಟು 2/4 ಲೋಟ ನೀರು ಕುದಿಯೋಕೆ ಇಟ್ಟು ನಾವು ಅದಕ್ಕೆ ಹೆಸರುಬೇಳೆ ತೊಳೆದು ಹಾಕೋಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2-3 ಸಲ ತೊಳೆದು ಹಾಕಿ, ಆಮೇಲೆ ಇದು ಮೆಣಸಿನ್ಕಾಯಿ ಇದೆಯಲ್ಲ, ತುರ್ಕು ಮೆಣಸಿನ್ಕಾಯಿ, ಅದನ್ನೇನು ಪೌಡ್ರ್ ಮಾಡಲ್ಲ, ಅದನ್ನು ಇದರೊಳಗೆ ಬೇಯೋಕ್ಕೆ ಹಾಕೋಬೇಕು. ಅದನ್ನು ನೋಡಿ ಬೇಯೋಕ್ಕೆ ಹಾಕ್ತಾಯಿದ್ದೀನಿ. ಅದು ಬೆಂದಾದಮೇಲೆ ಚೆನ್ನಾಗಿ 2 ವಿಷಲ್ ಹಾಕೊಂಡು ಕೂಗಿಸ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಎಣ್ಣೆ ಇಟ್ಬಿಟ್ಟು ಅದು ಮುಂದಿಂದು ಪ್ರೊಸೀಜರ್ ತೋರಿಸ್ತೀನಿ ನೋಡಿ. ಮಿಕ್ಸಿ ಜಾರ್ಗೆ ತಣ್ಣಗಾದಮೇಲೆ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ತಣ್ಣಗಾಗಬೇಕು. ಆದಮೇಲೆ ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೈಸಿಗೆ ಮಿಕ್ಸಿ ಮಾಡಿಕೊಂಡು ಬಾಣಲಿಗೆ ಸುರ್ಕೋತಾ ಇದ್ದೀನಿ. ಈಗ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಈಗ ಅದು ಆ ಪೇಸ್ಟ್ ಆಗಿದೆಯಲ್ಲ, ಆ ಪೇಸ್ಟು ಎಷ್ಟು ತಡೆಯುತ್ತೆ ಅಕ್ಕಿ ಹಿಟ್ಟನ್ನ ಅಷ್ಟು ಹಾಕೋಬೇಕು ನಾವು. ಅಷ್ಟೇ ಅಂತಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ ಎಳ್ಳು ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಹಿಂಗೆ ಹಾಕೋತೀನಿ. ಈಗ ನೋಡಿ ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಕಲಿಸ್ಕೋಬೇಕು. ಇದಕ್ಕೆ ತುಪ್ಪ ಬೇಡ, ಬೆಣ್ಣೆ ಬೇಡ, ಏನೂ ಬೇಡ. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ನಮ್ಮ ಹದಕ್ಕೆ ಬರೋಂಗೆ ಕಲಿಸ್ಕೋಬೇಕು. ತುಂಬ ತೆಳುವೂ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಆ ಥರ ಒತ್ತಕ್ಕಾಗಬೇಕು. ಹಂಗೆ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೋಬೇಕು. ಈಗ ನೋಡಿ ಈ ಹದಕ್ಕೆ ಉಂಡೆ ಮಾಡಿ ಇಟ್ಕೋಬೇಕು. ಹೀಗೆ ಸ್ವಲ್ಪ ತೊಗೊಂಡು ಹಿಂಗೆ ಉಂಡೆ ಮಾಡಿಕೊಂಡು ಸಿಲಿಂಡ್ರು ಸೇಪಲ್ಲಿ ಉಂಡೆ ಮಾಡ್ಕೋಬೇಕು. ಅದು ಚಕ್ಲಿ ಒರಳು ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಉಂಡೆ ಮಾಡಿಕೊಂಡು ಫುಲ್ಲು ಕ್ಲೋಸ್ ಮಾಡ್ಕೋಬೇಕು. ಅದನ್ನು ಫುಲ್ ಮಾಡಿಕೊಂಡು ಚಕ್ಲಿ ಒರಳು ತುಂಬ ಫುಲ್ ಆದಮೇಲೆ ಅದನ್ನು ಚಕ್ಲಿ ಸುತ್ಕೋಬೇಕು. ನಾವು ಒಂದು ತಟ್ಟೆ ಇಟ್ಕೊಂಡು ತಟ್ಟೆ ಒಳಗೆ ಎಲ್ಲ ಸುತ್ಕೋಬೇಕು ಚಕ್ಲಿನ. ನೋಡಿ ಈ ಥರ ತಟ್ಟೆ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ. ಒಂಚೂರು ಮುರಿಯೋದಿಲ್ಲ, ಒಂಚೂರು ಹರಿಯೋದಿಲ್ಲ, ಒಂಚೂರು ಕಟ್ಟಾಗಲ್ಲ. ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತವೆ. ಹೆಸರುಬೇಳೆ ನೀವೆಲ್ಲ ಥರ ಚಕ್ಲಿನೂ ಮಾಡಿರ್ತೀರ. ಈ ಥರ ಹೆಸರುಬೇಳೆದು ಮಾಡಿರಲ್ಲ, ಒಂದು ಸಲ ಮಾಡಿ ಟೇಸ್ಟ್ ನೋಡಿ. ನೀವು ಟೇಸ್ಟ್ ನೋಡ್ಬಿಟ್ಟು ನನಗೆ ಹೇಳಿ ಹೆಂಗೆ ಬಂತು ಅಂತ. ನಿಮಗೂ ಖುಷಿಯಾಗುತ್ತೆ. ಅರ್ಜೆಂಟಿಗೆ ಬೇಕು ಅಂದಾಗ ಹಿಂಗೆಲ್ಲ ಮಾಡ್ಕೊಬೋದು. ತಿನ್ನಬೇಕು, ಮಕ್ಳಿಗೆ ಕೊಡಬೇಕು, ಸ್ನ್ಯಾಕ್ಸ್ ಬೇಕು ಅಂದರೆ ಹೊರಗಡೆ ತಂದು ತಿನ್ನೋದಕ್ಕೆ ಹಿಂಗೆ ಮನೇಲೇ ಮಾಡ್ಕೊಳ್ಳಿ. ಮನೇಲೆಲ್ಲ ಸಾಮಾನು ಇರುತ್ತೆ. ಅಕ್ಕಿ ಇರುತ್ತೆ, ಹೆಸರುಬೇಳೆ ಇರುತ್ತೆ, ಎಣ್ಣೆ ಇರುತ್ತೆ, ಅಕ್ಕಿ ಹಿಟ್ಟು ಇರುತ್ತೆ, ಜೀರಿಗೆ, ಎಳ್ಳು ಎಲ್ಲ ಇರುತ್ತೆ. ಪ್ರತಿಯೊಂದು ಸಾಮಾನು ಮನೇಲಿ ಇರುತ್ತೆ. ಯಾವುದಿಲ್ಲ, ಎಲ್ಲ ಇರುತ್ತೆ. ಹಾಗಾಗಿ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದಲ್ವ. ಈಗ ಹೊರಗಡೆ ಎಣ್ಣೆಲಿ ಯಾವ್ಯಾವ ಎಣ್ಣೆಲಿ ಮಾಡಿರ್ತಾರೋ, ಎಷ್ಟು ದಿವಸದಲ್ಲಿ ಮಾಡಿರ್ತಾರೋ, ಮಕ್ಳಿಗೆ ಕೊಡೋಕ್ಕೂ ಈಗಿನ ಕಾಲದಲ್ಲಂತೂ ಮಕ್ಳಿಗೆ ಕೊಡೋಕ್ಕೂ ಭಯನೇ ನಮಗೆ. ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನೋಡಿ. ಎಣ್ಣೆ ಬಿಸಿಯಾಗಿತ್ತು, ಎಣ್ಣೆ ಒಳಗೆ ಹಾಕಿದ್ದೀನಿ. ಈಗ ಒಂಚೂರು ನೊರೆ ಕಡಿಮೆ ಆದಮೇಲೆ ಅದನ್ನು ತಿರ್ಗಿಸಿ ಹಾಕಬೇಕು. ನೊರೆ ಇದ್ದಾಗಲೇ ತಿರ್ಗಿಸಿ ಹಾಕಕ್ಕೆ ಹೋಗಬಾರ್ದು, ಎಲ್ಲ ಕಟ್ಟಾಗುತ್ತೆ. ಸಾಫ್ಟ್ ಇರೋದ್ರಿಂದ ನೋಡಿ ಈ ಥರ ತಿರುವಿ ಬೇಯಿಸ್ಕೊಂಡು ಎತ್ಕೋಬೇಕು. ಇದನ್ನು ಆ ಥರ ಚಕ್ಲಿನೂ ಮಾಡ್ಕೊಬೋದು. ನಮ್ಗೆ ಬೇಡ ಅಂದರೆ ಈ ಥರ ನೋಡಿ ಬೆಣ್ಣೆ ಮುರ್ಕು ಮಾಡ್ಕೊಬೋದು. ಹಾಗೇ ಚಕ್ಲಿ ಇಟ್ಟು ಒರಳಲ್ಲೇ ಬಾಣಲಿ ಒಳಗೇ ಒತ್ತುಬಿಟ್ರೆ ಈ ಥರ ಪೀಸ್ ಆಯ್ತವೆ ನೋಡಿ. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದೋ ಚಕ್ಲಿ ಮುರ್ಕು ಚಕ್ಲಿ ಎಲ್ಲವ ಅಂತ. ನೋಡಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಿ, ಇಷ್ಟ ಆಯಿತು. ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿರಲ್ಲ. ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮಗೇನು ಚಾರ್ಜ್ ಬೀಳಲ್ಲ. ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನೋಡಿ.
ಬೇಗ ಬಾಯಿಗಿಟ್ರೆ ಕರ್ಮ ಕುರ್ಮ ಅನ್ನತ್ತೆ, ಒಂಚೂರು ಗಟ್ಟಿನೇ ಇಲ್ಲ. ಕೈಲಿ ಪೌಡ್ರ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಯಿತು ಅಂತ, ಅಷ್ಟು ಸಾಫ್ಟಾಗಿ ಬಂದಿವೆ. ಬೆಣ್ಣೆ ಮುರ್ಕು ಅಷ್ಟೇ ಎಷ್ಟು ಸಾಫ್ಟಾಗಿ ಬಂದಿವೆ ನೋಡಿ, ಬೆಣ್ಣೆ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ಏನಿಲ್ಲ, ಅಷ್ಟು ಸಾಫ್ಟಾಗಿ ಬಂದವೆ. ನೀವು ಕಮೆಂಟ್ ಹಾಕಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಹಳಬ್ರು ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಹಾಕಿ. ನೀವು ಮಾಡ್ಕೊಂಡು ಚಕ್ಲಿ ತಿಂದು ನೋಡಿಬಿಟ್ಟು ನನಗೆ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಸೂಪರ್ ವೀಡಿಯೋನ ಜೊತೆಗೆ ಬರ್ತೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ತೊಗೊಂಡು ನೋಡಿ. ಸೂಪರಾಗಿವೆ ಚಕ್ಲಿ ಮಾತ್ರವ, ಮರಿಬೇಡಿ, ತಿನ್ನಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ.